ಮೈಸೂರು ಪೇಂಟ್ಸ್ ಸಂಸ್ಥೆಗೆ ಕಾಯಕಲ್ಪ. ಮೈಸೂರು ಸಾಬೂನು ಕಾರ್ಖಾನೆಗೆ ಕಾಯಕಲ್ಪ ನೀಡಿದ ಪರಿಣಾಮವಾಗಿ ಇದೀಗ ಸಂಸ್ಥೆಯು ದಾಖಲೆಯ ಲಾಭ ಗಳಿಸುತ್ತಿದೆ. ಇದರಂತೆ ಇದೀಗ ಕರ್ನಾಟಕದ ಹೆಮ್ಮೆಯ ಮೈಸೂರು ಪೇಂಟ್ಸ್ ಕಾರ್ಖಾನೆಗೆ ಕಾಯಕಲ್ಪ ನೀಡಿ ಮರುಹುಟ್ಟು ನೀಡಲು ನಿರ್ಧರಿಸಲಾಗಿದೆ. ಸರ್ಕಾರಿ ಕಟ್ಟಡಗಳಿಗೆ ಇನ್ನು ಮುಂದೆ ಮೈಸೂರು ಪೇಂಟ್ಸ್ನ ರಂಗು. ಇನ್ನು ಮುಂದೆ ಎಲ್ಲಾ ಸರ್ಕಾರಿ ಕಟ್ಟಡಗಳಿಗೆ ಮೈಸೂರು ಪೇಂಟ್ಸ್ ಬಳಕೆಗೆ ನಿರ್ಧರಿಸಲಾಗಿದೆ. ಆ ಮೂಲಕ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ ಪುನಶ್ಚೇತನಕ್ಕೆ ಸಂಕಲ್ಪ ಮಾಡಲಾಗಿದೆ. ಸರ್ಕಾರಿ ಕಟ್ಟಡಗಳು ಇನ್ನು ಮುಂದೆ ಮೈಸೂರು ಪೇಂಟ್ಸ್ ಮೂಲಕ ಕಂಗೊಳಿಸಲಿವೆ. 2024-25ರಲ್ಲಿ 500 ಕೋಟಿ ರೂಪಾಯಿ ಲಾಭ ಗಳಿಕೆಯ ಗುರಿ. ಮೈಸೂರು ಪೇಂಟ್ಸ್ ಸಂಸ್ಥೆ ಕಳೆದ ವರ್ಷ 352 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಮುಂದಿನ ವರ್ಷಕ್ಕೆ ಈ ಪ್ರಮಾಣವನ್ನು 500 ಕೋಟಿ ರೂಪಾಯಿಗೆ ಏರಿಸುವ ಗುರಿ ಹೊಂದಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸು ನನಸು ಮಾಡುವ ಸಂಕಲ್ಪ. ನಾಲ್ವಡಿ ಅರಸರು ಆಧುನಿಕ ಮೈಸೂರು ರಾಜ್ಯದ ಕನಸು ಕಂಡು ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಗೆ ಮುನ್ನುಡಿ ಬರೆದರು. ಅವರ ಕನಸಿನಂತೆ ಇದೀಗ ಅವರು ಸ್ಥಾಪಿಸಿದ ಸಂಸ್ಥೆಗಳಿಗೆ ಮರುಜೀವ ನೀಡಿ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುವುದೇ ನಮ್ಮ ಸಂಕಲ್ಪವಾಗಿದೆ.